ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಭಾಗಿಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯವಲ್ಲ ಅಂತ ಬೆಂಗಳೂರಿನಲ್ಲಿ ಹರಿಹರದ ಶಾಸಕ ಬಿಪಿ ಹರೀಶ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಪಿ ಹರೀಶ್ ಯತ್ನಾಳ ಬಣದಲ್ಲಿ ಬಹಳ ಸಕ್ರಿಯರಾಗಿ ಗುರುತಿಸಿಕೊಂಡಿದ್ರು. ಬಿಪಿ ಹರೀಶ್ಗೆ ಪಕ್ಷದಿಂದಲೇ ಶಿಸ್ತು ಸಮಿತಿಯಿಂದ ನೋಟಿಸ್ ಕೂಡ ಜಾರಿಯಾಗಿತ್ತು. ಆ ನಂತರದಲ್ಲಿ ಬಿಪಿ ಹರೀಶ್ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಪಕ್ಷದ ಹೋರಾಟದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಆ ವಿಚಾರಕ್ಕೆ ಏನು ಹೇಳಿದ್ದಾರೆ, ನಾನು ವಿಷಯಾಧಾರಿತ ಹೋರಾಟಕ್ಕೆ ಹೋಗಿದ್ದೇನೆ ಅಂತ ಹೇಳಿದ್ದಾರೆ. ಮುಡಾ ವಿರುದ್ಧದ ಪಾದಯಾತ್ರೆಗೂ ನಾನು ಹೋಗಿದ್ದೆ, ರೆಬಲ್ಸ್ ಟೀಮ್ಗೂ ಕೂಡ ಗೊತ್ತು, ಅದು ನನ್ನ ವೈಯಕ್ತಿಕ ವಿಚಾರ, ಪಕ್ಷದ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ನಾನು ಭಾಗಿಯಾಗ್ತೇನೆ ಅಂತ ಹರಿಹರದ ಶಾಸಕ ಬಿಪಿ ಹರೀಶ್ ಹೇಳಿಕೆ ಕೊಟ್ಟಿದ್ದಾರೆ. ನನಗೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ನಮ್ಮ ಎಲ್ಲ ಸ್ನೇಹಿತರಿಗೆ ಗೊತ್ತಿದೆ, ಹರೀಶ್ ಅವರು ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಶಾಸಕಾಂಗ ಸಭೆಗೆ ಹೋಗ್ತಾರೆ, ಹೋರಾಟಕ್ಕೆ ಹೋಗ್ತಾರೆ, ಅದು ಅವ್ರ ವೈಯಕ್ತಿಕ ಅಂತೇಳಿ. ಆದರೆ ಈ ಬಾರಿ ಪ್ರತಿಭಟನೆಗೆ ಹೋಗಿದ್ದು ವಿಶೇಷ ಏನಿಲ್ಲ, ಅದನ್ನು ತಾವು ಯಾವ ರೀತಿ ತಪ್ಪು ತಿಳ್ಕೊಂಡಿದ್ರೆ ಗೊತ್ತಿಲ್ಲ. ಇದು ಯಾವುದು ವ್ಯಕ್ತಿ ಮುಖ್ಯ ಅಲ್ಲ, ಇವತ್ತು ವ್ಯಕ್ತಿ ಮುಖ್ಯ ಅಲ್ಲ, ಪಕ್ಷದ ಕಾರ್ಯಕ್ರಮ. ರಾಜ್ಯದ ಜನತೆಗೆ ಅನ್ಯಾಯ ಆಗಿದೆ, ನಮ್ಮ ಧರ್ಮ ಸಂಸ್ಕೃತಿಗೆ ಪೆಟ್ಟು ಬೀಳ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ. ಅದಕ್ಕೋಸ್ಕರ ಆ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೀನಿ. ನನಗೂ ಅರ್ಥ ಆಗ್ತಾ ಇಲ್ಲ. ಆಮೇಲೆ ನಮ್ಮ ಎಲ್ಲ ಸ್ನೇಹಿತರಿಗೆ ಗೊತ್ತಿದೆ, ಹರೀಶ್ ಅವರು ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಶಾಸಕಾಂಗ ಸಭೆಗೆ ಹೋಗ್ತಾರೆ, ಹೋರಾಟಕ್ಕೆ ಹೋಗ್ತಾರೆ.